ಸರ್ ಮೂಡ ಮಾಜಿ ಆಯುಕ್ತರನ್ನ ದಿನೇಶನ್ನ ಅಮಾನತು ಮಾಡಿದ್ದಾರೆ ಸರ್. ಭಾಳ ತಡ ಆಗಿದೆ. ಇಷ್ಟೊತ್ತಿಗೆ ದಾಖಲೆಗಳನ್ನ ತಿರ್ಚಿದ್ದಾರೆ, ತಿದ್ದಿದ್ದಾರೆ. ನಾವೇ ನೋಡಿದ್ದೀವಿ. ವೈಟ್ನರ್ ಹಾಕಿರೋ ದಾಖಲೆಗಳನ್ನಲ್ಲೂ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಿರುವ ಹಿಂದೆ ದಿನೇಶ್ ಅವ್ರದ್ದು ಕೈವಾಡ ಇದೆ. ಬರೀ ಸಸ್ಪೆನ್ಷನ್ ಸಾಲದು, ಕ್ರಿಮಿನಲ್ ಕೇಸನ್ನೇ ಹಾಕಬೇಕಾಗಿತ್ತು. ಅವರೊಬ್ಬರ ಮೇಲೆಲ್ಲ ಹಿಂದಿನ ಆಯುಕ್ತರು ನಟೇಶ್ ಮೇಲೆ ಕೊಟ್ಟಿದ್ದೀನಿ, TPM ಮೇಲೆ ಕೊಟ್ಟಿದ್ದೀನಿ, ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಮೇಲೆ ಕೊಟ್ಟಿದ್ದೀನಿ, ಸೆಕ್ರೆಟರಿಗಳ ಮೇಲೆ ಕೊಟ್ಟಿದ್ದೀನಿ. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರ ವಿರುದ್ಧ ಕ್ರಮ ತಗೊಳ್ಳೇಬೇಕು. ಸರ್ಕಾರನೇ ಕೋರ್ಟ್ಗೆ ಒಂದು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೊಟ್ಬಿಟ್ಟಿದೆ. ನಾವೆಲ್ಲ ಏನು ಆರೋಪ ಹೇಳಿದ್ವಿ ಆ ಆರೋಪಗಳಿಗೆ ಪುಷ್ಟಿ ಕೊಡುವಂಥ ಸರ್ಕಾರನೇ ಆದೇಶ ಮಾಡಿದ್ದಾರೆ. ದಿನೇಶ್ ಅವರು ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ನಾವು ಅದನ್ನೇ ಹೇಳಿದ್ದು. ಅದೇ ತಾಂತ್ರಿಕ ಸಮಿತಿ ರಿಪೋರ್ಟ್ ಹೇಳಿದ್ವಿ, ಅದೇ 50-50 ಅನುಪಾತ ಹೇಳಿದ್ವಿ, ಅದೇ ಏರಿಯಾದಲ್ಲಿ ಲಾಟ್ರಿಯಲ್ಲಿ ತಗೋಬೇಕು ಅಂದಿದ್ವಿ, ಅದೇ ಏರಿಯಾದಲ್ಲೇ ತಗೋಬೇಕು ಅಂದಿದ್ವಿ. ಎಲ್ಲವೂ ಇವತ್ತು ಆದೇಶದಲ್ಲಿ ಮಾಡಿದ್ದಾರೆ. ನನಗನ್ಸುತ್ತೆ ಸರ್ಕಾರನೇ ಕೋರ್ಟ್ಗೆ ಒಂದು ಒಳ್ಳೆ ಡಾಕ್ಯುಮೆಂಟಾಗಿ ನೆನ್ನೆ ಆದೇಶ ಇದೆ, ಅದನ್ನ ಇಟ್ಕೊಂಡು ಮುಂದುವರಿಬೇಕು. ದಿನೇಶ್ಗೆ ಬರೀ ಸಸ್ಪೆನ್ಷನ್ ಸಾಲದು, ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ ಒಳಗೆ ಹಾಕ್ಸ್ಬೇಕು. ಲೋಕಾಯುಕ್ತರು ದೂರು ಕೊಟ್ಟಿದ್ದೀರಿ ಸರ್. ಇದೇ ಕೊಟ್ಟಿದ್ದೆ ನಾನು. ದಿನೇಶ್ ಅವರು ಎಲ್ಲೆಲ್ಲಿ ಅನ್ಯಾಯ ಮಾಡಿದ್ದಾರೆ, ಯಾವ ರೀತಿ ಮೂಡಾಗೆ ನಷ್ಟ ಉಂಟು ಮಾಡಿದ್ದಾರೆ, ಏನೇನೆಲ್ಲ ಆಗಿದೆ ಅನ್ನೋದನ್ನು ಕೊಟ್ಟಿದ್ದೆ. 30ನೇ ತಾರೀಕು ನಾನು ಕೊಟ್ಟಿದ್ದೆ, ಖುದ್ದು ಭೇಟಿ ಮಾಡಿ. ಅದಾಗಿ 2 ದಿವಸಕ್ಕೆ ಮಾಡಿದ್ದಾರೆ. ತಡವಾಗಾದರೂ ಒಂದು ಆ್ಯಕ್ಷನ್ ಆಗಿದೆ, ಬಟ್ ಈ ಆ್ಯಕ್ಷನ್ ಸಮಾಧಾನ ಇಲ್ಲ. ಸತ್ಯಕ್ಕೆ ನ್ಯಾಯ ಸಿಗುತ್ತೆ, ಸತ್ಯಮೇವ ಜಯತೆ ಅಂತ ಹೇಳ್ತಿದ್ದೀವಿ. 9ನೇ ತಾರೀಕು 12ನೇ ತಾರೀಕು ವಾದ ವಿವಾದದಲ್ಲಿ ಕೋರ್ಟಲ್ಲಿ ನಡೀತಾ ಇರಕ್ಕಂಥ ವಾದದಲ್ಲಿ ನನಗನ್ಸುತ್ತೆ ಈ ಡಾಕ್ಯುಮೆಂಟು ನನ್ನೇನು ಸಸ್ಪೆನ್ಷನ್ ಆಗಿದೆ ಇದು ಒಂದು ಪ್ರಮುಖ ದಾಖಲೆ ಆಗುತ್ತೆ. ಆ ದಾಖಲೆ ಮೇಲೇ ತೀರ್ಮಾನವೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಇಶ್ಯೂ ಎತ್ತವ್ರು ನೀವು ಕೊನೆ ಅಂತ್ಯ ಸುಖಾಂತ್ಯ ಜಯ ಸಿಗುತ್ತೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಸಿಗಬೇಕು. ದಾಖಲೆಗಳು ಸತ್ಯವನ್ನು ನುಡಿತಾ ಇದೆ, ಏನು ನಡೀತಾ ಇದೆ ಅಂತ ಹೇಳ್ತಾ ಇದೆ. ನಾನು ಅದಕ್ಕೆ ಹೇಳಿದ್ದು ತಡವಾಗಾದರೂ ಮಾಡಿದ್ದಾರೆ. ನನಗನ್ಸುತ್ತೆ ಸರ್ಕಾರ ಎಲ್ಲ ಹಂತದಲ್ಲೂ ಎಡವಿದ್ದಾರೆ. ಮೊದಲು ಹಗರಣನೇ ಆಗಿಲ್ಲ ಅಂತ ಹೇಳಿದಂಥ ಭೈರತಿ ಸುರೇಶು ಮೈಸೂರಿಗೆ ಹೆಲಿಕಾಪ್ಟ್ರಲ್ಲಿ ಬಂದರು, ಹೆಲಿಕಾಪ್ಟ್ರಲ್ಲಿ ದಾಖಲಾತಿಗಳನ್ನ ಹೊತ್ಕೊಂಡು ಹೋದರು. ಹಗರಣವೇ ಆಗಿಲ್ಲ ಅಂದಂಥ ಮುಖ್ಯಮಂತ್ರಿಗಳು ಇನ್ನೊಂದು ದಿವಸ ರಾತ್ರಿ ದೇಸಾಯಿ ಆಯೋಗ ರಚನೆ ಮಾಡಿದ್ರು. ಹಗರಣದ ತನಿಖೆ ಕೊಟ್ಟಿದ್ದೀವಿ, ನಾವು ಚರ್ಚೆ ಮಾಡಲ್ಲ ಅಂದರು. ವಿಧಾನಸೌಧ ಮುಗಿದ ಮರು ದಿವಸ ಪತ್ರಿಕಾಗೋಷ್ಠಿ ಮಾಡಿದ್ರು. ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ, ಕಾನೂನು ಸಲಹೆಗಾರರು ಆರ್ಟಿಕಲ್ ಬರೀತಾರೆ ವಿಜಯ ಕರ್ನಾಟಕದಲ್ಲಿ ಪಾರ್ವತಮ್ಮನವರು ತಪ್ಪೇ ಇಲ್ಲ ಅಂತ. ಅಂದರೆ ಎಲ್ಲ ಅವರ ಸುತ್ತಮುತ್ತಲಿನ ಹಿತಶತ್ರುಗಳೇ ಮುಖ್ಯಮಂತ್ರಿಗಳೇ ಶತ್ರುಗಳಾಗಿದ್ದಾರೆ. ಮುಖ್ಯಮಂತ್ರಿಗಳನ್ನ ಮುಂದಿಟ್ಕೊಂಡು 4800 ಸೈಟನ್ನು ಏನು ಅವ್ಯವಹಾರ ಆಗಿದೆ ಅಂತ ಹೇಳಿದ್ದೀವಿ ಅದನ್ನು ರಕ್ಷಣೆಗೆ ಹೋಗ್ತಾ ಇದ್ದಾರೆ. ಈ 14 ಸೈಟ್ ಯಾಕೆ ಮುಖ್ಯಮಂತ್ರಿಗೆ ಇಷ್ಟೊಂದು ಪ್ರೇಮ, ಧೃತರಾಷ್ಟ್ರ ಪ್ರೇಮ ಯಾಕೆ ಬಂತು ಗೊತ್ತಿಲ್ಲ. ಒಟ್ಟಾರೆ ಮುಖ್ಯಮಂತ್ರಿಗಳು ಸರೆಂಡ್ರೇ ಮಾಡಿದ್ದಿದ್ರೆ ನನಗನ್ಸುತ್ತೆ ಸಾಕಷ್ಟು ಜನ ದೊಡ್ಡವರು ಸೇರಿ ಸುಮಾರು ಜನಕ್ಕೆ ಮುಳುವಾಗ್ತಾಯಿತ್ತು. ಕಾದು ನೋಡೋಣ, ತಡವಾಗಾದರೂ ಒಂದು ಸಣ್ಣದ ಕ್ರಿಯೆ ಆಗಿದೆ, ನೋಡೋಣ ಏನಾಗುತ್ತೆ ಮುಂದಕ್ಕೆ ಅಂತ. ಮೂಡ ವಿಚಾರ ಇದೆಯಲ್ಲ, ಈಗಾಗಲೇ ಎಲ್ಲ ಒಂದು ಕಡೆ ದಿನೇಶನವರ ಅಮಾನತು ಮಾಡಿದ್ದಾರೆ, ಅದ್ರ ಜೊತೆಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅನ್ನೋ ಸಹ ಮಾತನಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹಿತೇಶ್ ಜೊತೆ ಬೀರೇಗೌಡ, ನನ್ನ ಮೈಸೂರು.